ಇಲ್ಲೆಲ್ಲ ಮಠ ನೀರಿತ್ತು ಸರ್, 3 ಫೂಟ್ ನೀರು ಸರ್. ಈಗ ಮಾತಾಡ್ಕೊಂಡು ಸರ್ 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 ಆ ಕಡೆ ಸ್ವಲ್ಪ ಸೈಡ್ ಹಾಂ ನೀನೇ ಬರತ್ತೀಯ ಸಂತೋಷ್ ಇನ್ನು ಅಡ್ಡಾಡಕ್ಕೆ ಬಂದಿದ್ದೀವಿ. ನೋಟ್ ಮಾಡ್ಕೊಡ್ಬಾ ಸೈನಿಕ ಶಿಕ್ಷಣದಿಂದ ಕಾರ್ಗಳು ಗ್ಯಾಸ್ ಕೊಡೋದ್ರಿಂದ ಇಲ್ಲಿ ಬರ್ತದೆ, ಬರ್ಬೋದು. ಅನ್ಬಯಾಸ್ಡ್ ಹೊರ್ತಿದೆ ಇರಲಿ, ಎಂಬಿ ಪಟ್ಟದೇ ಇರಲಿ. ಸರ್ ಬರ್ರಿ ಬೈಟ್ ರಜೋಣ ಎಷ್ಟು ವರ್ಷ ಉಸ್ಮಾನ್ ಸರ್ ಸರ್ ಅದು ಡ್ಯಾಮೇಜ್ ಆದ ಮೇಲೆ ಅವರಿಗೆ ಕಾಂಪನ್ಸೇಷನ್ ಬರುತ್ತೆ. ಅದೇನಾಗಿದೆ, ಇದು ಮುಂದಿನ ಪತ್ರ ಮಾಡಲಿಕ್ಕೆ ಸೂಚನೆ ಕೊಟ್ಟಿದೆ ಮತ್ತು ಎಲ್ಲರೂ ಇನ್ಸ್ಪೆಕ್ಟ್ ಮಾಡಿ ಅವ್ರು ನಿನ್ನೆನೂ ಕೂಡ ಇನ್ಸ್ಪೆಕ್ಟ್ ಮಾಡಿದ್ದಾರೆ. ಈಗ ನಾನು ಖುದ್ದಾಗಿ ಎಲ್ಲ ಇದನ್ನು ಬಿಟ್ಟು ನಾನು ಬೆಂಗಳೂರಿನಿಂದ ಇಲ್ಲಿ ಬಂದಿದ್ದೀನಿ. ರಾತ್ರಿಯಲ್ಲಿ ಬಂದು ಇವತ್ತು ನಾನು ಎಲ್ಲ ಕಡೆಯೂ ವಿಸಿಟ್ ಮಾಡ್ತಾಯಿದ್ದೀನಿ. ಎಲ್ಲೆಲ್ಲಿ ಈ ರೀತಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿದ್ದಾವೆ ಅಲ್ಲೆಲ್ಲ ವಿಸಿಟ್ ಮಾಡ್ತಾಯಿದ್ದೀನಿ. ಈಗ ಪ್ರಮುಖವಾಗಿ ಆಗಬೇಕಾಗಿದ್ದು ಇದಕ್ಕೆ ಒಂದು ಶಾಶ್ವತವಾದಂಥ ಪರಿಹಾರ. ಸುಮ್ಮನೆ ಬಂದು ಪ್ರತಿ ವರ್ಷ ಈ ರೀತಿ ಆದಮೇಲೆ ನಾವು ಬಂದು ನೋಡ್ಕೊಂಡು ಹೋಗೋದು, ಮತ್ತೊಮ್ಮೆ ಮಳೆ ಆದಮೇಲೆ ಮತ್ತೆ ಅದೇ ಮರುಕಳಿಸ್ಬಾರ್ದು. ಇವತ್ತು ದಿವಸ ಈಗ ಒತ್ತುವರಿಗಳಾಗಿದ್ದಾವೆ. ಈಗ ಹೇಳಿದಾರಲ್ಲ, ಈಗ ಇದೇ ಒಂದು ಲೆಂಗ್ತ್ನಲ್ಲಿ ನೋಡಿದರೆ ಇಬ್ರಾಹಿಂ ರೋಜಾ ಟು ಯಾವ ದರ್ಗಾ, ಅದು ಮಕ್ಕಾ ದರ್ಗಾಜು 1 ಕಿಲೋಮೀಟರು 1978ರಲ್ಲಿ ಒಂದು ದಿವಸ ಲ್ಯಾಂಡ್ ಎಕ್ವಿಷನ್ ಆಗಿದೆ. ಅದು ಅಂದರೆ ಏಸಾಯದಿಂದ 25 ಮೀಟ್ರ್ ಅಂದರೆ 80 ಫೂಟು. ಆ 80 ಫೂಟ್ ಹೋಗಿ ಇವತ್ತು ದಿವಸ ಎಲ್ಲ ಎನ್ಕ್ರೋಚ್ ಆಗಿಬಿಟ್ಟಿದೆ. ಹೀಗಾಗಿ ಇವತ್ತು ದಿವಸ ನೀರನ್ನು ಬರ್ತಾಯಿದ್ದಾವೆ. ಈಗ ಹೊರತಿಯವ್ರು ಹೇಳ್ತಾಯಿದ್ರು ಅಥಾರಿಟಿ ಕಣ್ಮುಸ್ನಾಳದಿಂದ ನೀರು ಬರ್ತದೆ. ಆ ಕಡೆ ನಾನು ಇದಕ್ಕಿಂತ ಮುಂಚೆ ಅಲ್ಲಿ ಭೇಟಿಯಾದಾಗ ಸೈನಿಕ್ ಸ್ಕೂಲಿಂದ ಒಂದು ಆ ಕಾರಜೋಳವರ ಗ್ಯಾಸ್ ಸ್ಟೇಷನ್ನಿಂದ ನೀರು ಬರ್ತದೆ. ಅಲ್ಲಿ ಮುಂದೆ ರೋಡ್ ಮಾಡಿದ್ಮೇಲೆ ಬ್ಲಾಕ್ ಆಗಿದೆ, PWD ರೋಡ್ ಮಾಡಿದ್ಮೇಲೆ ಮುಂದೆ ಹೋಗುವಂಥದ್ದಾಗಿಲ್ಲ. ಅಲ್ಲಿ ಯಾರೋ ಒಬ್ಬರು ವ್ಯಾಪಾರಸ್ಥರು ಹೆಸರು ಹೇಳಿದ್ರು, ಯಾರೋ ಒಬ್ಬರು ವ್ಯಾಪಾರಸ್ಥರಲ್ಲಿ ಬ್ಲಾಕ್ ಇದು ಮಾಡಿದ್ದಾರೆ ಅಂತ ರೋಡ್ ಮಾಡಿದ್ರೆ ಆ ರೋಡ್ ಮಾಡಿದ್ರೆ ಕಟ್ ಆಫ್ ಆಗಿಬಿಟ್ಟಿದೆ ಅದು. ಹೀಗಾಗಿ ಆ ಕಡೆಯಲ್ಲಿ ಏನು ನಾವು ಮೊದಲು ನೋಡ್ಕೊಬಂದ್ವಿ, ಫಸ್ಟ್ ಸ್ಪಾಟು ಮತ್ತು ಸೊಲ್ಲಾಪುರ ರೋಡಿಗೆ ಅಲ್ಲಿ ಬ್ಲಾಕ್ ಆಗಿದೆ. ಹೀಗಾಗಿ ನಾವು ಇವೆಲ್ಲವನ್ನು ಕೂಡ ನಾವು ಕಾಂಪ್ರಿಹೆನ್ಸಿವ್ ಆಗಿ ಇದನ್ನು ನಾನು DC ಅವರು ಆಸಕ್ತಿಯನ್ನು ವಹಿಸಿದ್ದಾರೆ. ಆಮೇಲೆ ಕಾರ್ಪೊರೇಷನ್ ಕಮಿಷನರು ಎಲ್ಲ ಅಧಿಕಾರಿಗಳು ADLR DDL ಎಲ್ಲರೂ ಇಲ್ಲಿದ್ದಾರೆ, ಪೊಲೀಸರು ಇದ್ದಾರೆ. ನಾನು ಅದನ್ನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ಯಾವುದೇ ಒತ್ತಡಕ್ಕೆ, ಯಾವುದೇ ರಾಜಕೀಯದಕ್ಕೆ ಯಾವುದು ಕೂಡ ಅದು ಮೇಯರ್ ಅವ್ರದ್ದಿರಲಿ, MB ಪಾಟೀಲ್ದಿರಲಿ, ಯಾರು ಕಾರ್ಪೊರೇಟ್ದಿರಲಿ, ಯಾರು ಮಾಧ್ಯಮದವ್ರದ್ದು, ನಿಮ್ದು ಯಾರ್ದಿದ್ದರೂ ಕೂಡ ಅದನ್ನು ಒತ್ತುವರಿಯನ್ನು ತೆಗಿಸಿ, ಯಾರು ಬಡವರಿದ್ದಾರೆ, ಯಾವುದು ಮನೆಗಳಿದ್ದರೆ ಬಡವರಿಗೆ ಬೇರೆ ಕಡೆ ಇವತ್ತು ದಿವಸ ಮಾಡುವಂಥ ಅವಕಾಶ ಕೊಡಿ. ಹೀಗಾಗಿ ಒಂದು ಕಾಂಪ್ರಿಹೆನ್ಸಿವ್ ಸೊಲ್ಯೂಷನ್ನ ಇದನ್ನು ಇದು ಮಾಡ್ತೀವಿ ನಾವು. ಆಮೇಲೆ ಇದನ್ನು ಈಗ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಸ್ಟಾರ್ಟ್ ಇದು ಹೀಗೆ ಮಾಡಿದರೆ ಆಗ್ತದೆ. ಮತ್ತೆ ನೆನಪಾರಿದ ಮೇಲೆ ಮತ್ತೆ ಒತ್ತಡಗಳು ಮತ್ತು ಪ್ರೆಷರ್ ಸ್ಟಾರ್ಟ್ ಆಗ್ತದೆ. ಈಗ ಇದು ಇದೆ, ಜನ ಅರ್ಥೈಸ್ಕೋತಾರೆ. ಹೀಗೆ ಮಾಡಿಬಿಡ್ಬೇಕು ಅದನ್ನು. ಎಷ್ಟು ದಿವಸ ಅಲ್ಲ, ಇಮಿಡಿಯೇಟು ಸ್ಟಾರ್ಟ್. ಅದು ಏನು ವೈಡ್ನಿಂಗ್ ಏನು ಇಲ್ಲ, ವೈಡ್ನಿಂಗ್ ಪ್ರಶ್ನೆ ಬಂದಿಲ್ಲಾರಪ್ಪ. ಇಲ್ಲಿ ವಾಟರ್ ಡ್ರೈನ್ ಹೋಗಬೇಕಾಗಿದೆ. ವೈಡ್ನಿಂಗ್ ಏನು ಕ್ವಶನ್ ಬರ್ತದೆ ಅಲ್ಲಿ? ನೋಡಿ, ಗುಂಟಾ ಇಟ್ ಸೆಲ್ಫ್ ಇಸ್ ಇಲ್ಲಿಗಲ್. ಅಲ್ಲಿ ಡ್ರೈನ್ ಇರೋಂಗಿಲ್ಲ, ಏನೂರೆಲ್ಲ. ಅದಾಗಿನೂ ಕೂಡ ಈಗ ನೋಡೋಣಂತೆ, ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಮಾಡೋಣಂತೆ. ಅದಲ್ಲದೆ ನಾನು ಇವತ್ತು ಇದನ್ನೊಂದು ಇದನ್ನು ಮುಗಿದ ಮೇಲೆ ಒಬ್ಬರನ್ನ ಈ ಎಕ್ಸ್ಪರ್ಟ್ಸನ್ನು ಕೂಡ ಕರಿತೀವಿ. ಲೋ ಲೈಯಿಂಗ್ ಏರಿಯಾಸು ಏನಿದ್ದಾವೆ, ಒಂದು ಸಾಮೂಹಿಕವಾಗಿ ಒಂದು ಇದನ್ನು ಪ್ರಿಪೇರ್ ಮಾಡಲಿಕ್ಕೆ ಒಂದು ಏಜೆನ್ಸಿಗೂ ಕೂಡ ಕೊಡ್ತೀನಿ.
ನಮ್ಮ ಅಧಿಕಾರಿಗಳು ಮತ್ತು ಏಜೆನ್ಸಿ ಕೂಡಿ ಕಾರ್ಪೊರೇಷನ್ ಕಮಿಷನರ್ಸು ಇಂಜಿನಿಯರ್ಸು BWSSB ಎಲ್ಲರೂ ಕೂಡ್ಕೊಂಡು ಇವತ್ತೊಂದು ದಿವಸ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಏಜೆನ್ಸಿನ ಫಿಕ್ಸ್ ಮಾಡಿ ಪೂರ್ತಿ ಸ್ಟಡಿ ಮಾಡಿ ಇವತ್ತೊಂದು ದಿವಸ ಬಿಜಾಪುರ ನಗರದ ಸ್ಟಡಿ ಮಾಡಿ ಇವತ್ತೊಂದು ದಿವಸ ಅಲ್ಲಿ ಎಲ್ಲೆಲ್ಲಿ ಡ್ರೈನ್ ಬೇಕು ರಾಜಕಾಲುಗಳು ಇದಾಗಿದ್ದಾವೆ ಎಲ್ಲವನ್ನು ಮಾಡಿಸಿ ಅದನ್ನು ಪರ್ಮನೆಂಟ್ ಪರಿಹಾರ ಕಡೆ ನಾನು ನೋಡ್ತಾ ಇದ್ದೀನಿ. ಟೆಂಪರರಿ ಸುಮ್ಮನೆ ಬಂದು ಭೇಟಿಯಾಗಿ ಹೋಗಿ ಇವತ್ತು ಮಾಧ್ಯಮದವ್ರ ಮುಂದೆ